ಯಾವ ವಿಚಾರದಲ್ಲಿ ಎಲ್ಲಿ ಜವಾಬ್ದಾರಿಯನ್ನು ಕೊಟ್ಟರು ಆಗಲ್ಲ ಅನ್ನೋ ವರ್ಡ್ ನನ್ನ ಬಾಯಲ್ಲಿ ಬರ್ತಿರಲಿಲ್ಲ. ಅದೊಂದೇ ಇವತ್ತು ನನ್ನ ಸಕ್ಸಸ್. ಇಷ್ಟಪಟ್ಟು ಒಂದು ನಾಟಕ ಮಾಡ್ತೀನಿ, ಒಂದು ನಾಟಕ ಕೊಡ್ತೀವಿ ಅಂದರೆ ಒಂದು 5,000 ಕೊಡ್ಲಾ ಅಂತಾರೆ. ನಾಟಕ ಅಂದರೆ ಮೊದಲಿನಿಂದನೂ ಹಾಗೇನೆ. ಯಾರೋ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂದರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ. ನಮ್ಮ ಸಾಂಸ್ಕೃತಿಕ ಅದರೊಳಗಡೆ ಅದೊಂದು ದುರಂತ ಅಂತಲೇ ಹೇಳಿ. ಅದಕ್ಕೆ ನಾಗರಾಜ್ ಕೋಟೆ ಹಾಸ್ಯ ಅಂದರೆ ಅವ್ರದ್ದು ತುಂಬ ಸರಳವಾಗಿರುತ್ತೆ, ವಾಸ್ತವತೆ ಇರುತ್ತೆ ಅಂತೇಳಿ ನಾನು ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ತುಂಬ ಬ್ಯುಸಿ ಆದೆ. ಮೀಟ್ರೆ ಬೇಗ ಕುಡ್ದು ತಪ್ಪಲಿ ಕೊಡಿ, ಮನೆಗೆ ತಗೊಂಡೋಗ್ಬೇಕು. ಯಾಕೋ ನಮ್ಮಲ್ಲಿ ಇದಕ್ಕೆ ಹೋಗೋದು ಅದರಲ್ಲೇ. ದೇವರು ಹೋದ ಕಡೆ ಎಲ್ಲ ನಮಗೆ ಆಶೀರ್ವಾದದ ಫಲ, ಒಂದು ಪ್ರೇರಣೆಯ ಫಲ, ಯಾವ ಕ್ಷೇತ್ರಕ್ಕೆ ಹೋಗ್ಲಿ ಕೈ ಬಿಟ್ಟಿಲ್ಲ. ಚಿಕ್ಕಣ್ಣ ನಮ್ಮ ತಂಡದಲ್ಲೇ ಇದ್ದ ಬಿಡೋ, ನನ್ನ ನಗೆಲೋಕ ಅಂತ ಹೇಳಿಲ್ವಾ, ಅವ್ನು ನಮ್ಮ ತಂಡದಲ್ಲೇ ಇದ್ದಿದ್ದು 8 ವರ್ಷ. ಅವನಿಗೆ ಫಸ್ಟ್ 300 ರೂಪಾಯಿ ಕೊಟ್ಟೆ, 300 ರೂಪಾಯಿ ಕೊಟ್ಟು 8 ವರ್ಷ ಇದ್ದ. ಲಾಸ್ಟ್ ಬಿಡ್ಬೇಕಾದ್ರೆ 2,000 ಕೊಡ್ತಿದ್ದೆ. 150 ರೂಪಾಯಿ. 150 ರೂಪಾಯ? ನೀನು ನನಗೆ ಪ್ರಶ್ನೆ, ಈ ಫೇಮಸ್ ತಿಮ್ಮಂಗೆ ಪ್ರಶ್ನೆ ಕೇಳ್ತೀಯ? ಬೇಡ ಕಣಲೆ, ನೀನು ಉಚ್ಚಿಸ್ಕೊಂಡೈತೀಯ. 91.1 ನಲ್ಲಿ ಪಂಚ್ ಪಟೇಲ ಅಂತ ಒಂದು ಪ್ರೋಗ್ರಾಮ್ ಸಿಕ್ತು. ಅಯ್ಯೋ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಹಳ ಇಷ್ಟ. ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ಪಂಚ್ ಪಟೇಲ ಕೇಳ್ತೀರಾ ನೀವು ಅದು ಅಂತ ಶಾಕ್ ಆಗ್ಬಿಟ್ರು ಪುನೀತ್ ರಾಜ್ಕುಮಾರ್. ಸ್ಟ್ಯಾಂಡಪ್ ಕಾಮಿಡಿಯನ್ನಾಗಿ ಮಾಡಿದ್ದೀರಾ, ಒಂದು 5 ನಿಮಿಷದ ಯಾವ್ದಾದ್ರು ಒಂದು ಮಾಡಿ ತೋರಿಸ್ಬೋದಾ? ಮಾಡ್ಬೋದು. ಕಾಮಿಡಿ ಸ್ಟ್ಯಾಂಡಪ್ ಕಾಮಿಡಿ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಅದು ಫಸ್ಟ್ ಯಾಕೆ ಬಂದೆ ಹೇಳ್ಬಿಡ್ತೀನಿ, ಆಮೇಲೆ ಓಕೆ, ಅದಾದ್ಮೇಲೆ ಕಾಮಿಡಿ ಹೇಳೋಣ. ಯಾಕೆಂದ್ರೆ ಅದು ಫಸ್ಟ್ ಸ್ಪೀಡ್ಗೆ ಹಾಕಿ ಮಾಡಬೇಕು. ನಾನು ಈ ಮಕ್ಕಳನ್ನ, ನಮ್ಮ ಮಕ್ಕಳು ಶಾಲೆಯಲ್ಲಿ ಓದ್ತಿದ್ರಲ್ಲ ಚಂದ್ರಾಪಟ್ಟಣ ಕಾನ್ವೆಂಟಲ್ಲಿ, ಅಲ್ಲಿ ಎವ್ರಿ ಇಯರು ಪೇರೆಂಟ್ಸ್ ಡೇ ಅಂತ ಆಗ್ತಿತ್ತಲ್ಲ, ಅಲ್ಲಿ ಪೇರೆಂಟ್ಸ್ ಡೇ ಆದವಾಗ ನನಗೆ ಅವರು ಚಾನಾ ಅಶೋಕ್ ಅಂತ, ಶಾಲಿನಿ ವಿದ್ಯಾಸಂಸ್ಥೆ ಅದು, ಅವರು ಒಂದು 15 ನಿಮಿಷ ನಗಿಸಿ ಸರ್ ಪೋಷಕರಿಗೆ ಅಂತ. ಲಿಟ್ರಲಿ ಅಲ್ಲಿವರೆಗೂ ನಗ್ಸೋದು ಗೊತ್ತಿಲ್ಲ. ಯಾಕೆಂದರೆ ನಾವು ಮಾಡ್ತಿದ್ದೆಲ್ಲ ಸೀರಿಯಸ್ ನಾಟಕಗಳು, ಕಾಮಿಡಿ ನಾಟಕಗಳು ಫಿಕ್ಸ್ ಅಂತ ಇಟ್ಕೋ. ನಾಟಕ ಡೈಲಾಗ್ ಅಲ್ಲಿ ಹೇಳಿದ್ರೆ ಏನು ಗೊತ್ತಾಗುತ್ತೆ? ನಾನು ನಾಟಕದೊಂದು ಸೀನು ಮಾಡಿ ತೋರಿಸ್ತೀನಿ ಅಂದರೆ 3 ನಿಮಿಷ ತಾನೇ, ಇವರು 10-15 ನಿಮಿಷ ನಗಿಸಿ ಅಂತಾರೆ. ಇನ್ನು 10-15 ನಿಮಿಷ ಟೈಮ್ ಎಳೆಯೋದು ಹುಡುಗಾಟನ, ಅಷ್ಟು ಹೊತ್ತು ಹಿಡಿದಿಟ್ಕೋಬೇಕಲ್ಲ. ನಾನು ಆಗಲ್ಲ ಅಂತ ಹೇಳಲಿಲ್ಲ. ನನ್ನೊಂದಿದೆ ಅಮ್ಮ, ಯಾರು ಯಾವ ವಿಚಾರದಲ್ಲಿ ಎಲ್ಲಿ ಜವಾಬ್ದಾರಿಯನ್ನು ಕೊಟ್ಟರು ಆಗಲ್ಲ ಅನ್ನೋ ವರ್ಡ್ ನನ್ನ ಬಾಯಲ್ಲಿ ಬರ್ತಿರಲಿಲ್ಲ. ಅದೊಂದೇ ಇವತ್ತು ನನ್ನ ಸಕ್ಸಸ್ಸಿಗೆ ಕಾರಣ. ಮಾಡ್ತೀನಿ ಸರ್ ಅಂದಮೇಲೆ ತಯಾರಿ ಕೂತ್ಕೊಳ್ಳೋದು. ನಾನು ಆ ಜೋಕ್ ಬುಕ್ ಎಲ್ಲ ತಂದೆ, ಅದು ಉಟ್ಕೊಂಡೆ, ಎಲ್ಲ ಲೀಸ್ಟ್ ಮಾಡಿಕೊಂಡೆ, ಒಂದಾದ್ಮೇಲೆ ಒಂದು ಅದನ್ನ ಚೀಟಿ ಬರದೆ ಜೋಬರಿ ಇಟ್ಕೊಂಡೆ, ಇನ್ನೇನು ವೇದಿಕೆಗೆ ಹೋಗ್ಬೇಕು ಹಿಂಗೆ ನೋಡಿಕೊಂಡೆ, ಹೇಗೋ ಮಾಡಿ ಒಂದು 15 ನಿಮಿಷ ಮಾಡಿಬಿಟ್ಟೆ. ಏನು ಹೊಗಳಿಕೆ, ಸಖತ್ತ ಮಾಡಿದ್ರಿ ಸರ್, ಸೂಪರಾಗಿ ಮಾಡಿದ್ರಿ ಸರ್, ಏನು ಸರ್ ಹೆಂಗೆ ನಕ್ಬಿಟ್ರು ಪೋಷಕರು. ಅರೆ ನಾನು ಸ್ಟ್ಯಾಂಡಪ್ ಕಾಮಿಡಿನೂ ಮಾಡ್ಬೋದು. ನಿಮ್ಗೆ ಅಲ್ಲಿಂದ ಒಂದು ಭರವಸೆ ಉಟ್ಕೊಳ್ತಾವೆ. ಎಲ್ಲ ಪ್ರಯೋಗಗಳೇ ಹೇಳೋದಲ್ಲ. ಮುದ್ಕೊಂಡು ಮದುವೆ ಮಾಡಿದಾಗ ನಾನು ನಾಟಕ ಮಾಡ್ಬೋದು, ಈ ಹಾಸ್ಯ ಸ್ಕೂಲಲ್ಲಿ ಮಾಡಿದಾಗ ಹಾಸ್ಯನೂ ಮಾಡ್ಬೋದು. ಅದು 1/4 ಗಂಟೆ, ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು, 1 ಅವರ್ ಆಯಿತು. ಚಂದ್ರಾಯಪಟ್ಟಣದಲ್ಲೇ ಒಂದು ಟೀಮ್ ಮಾಡಿಕೊಂಡೆ ಹಾಸ್ಯದ್ದು. ಗಣಪತಿ ಪ್ರೋಗ್ರಾಮ್ ಕೊಡೋದು, ರಾಜ್ಯೋತ್ಸವ ಪ್ರೋಗ್ರಾಮ್ ಕೊಡೋದು ಶುರುವಾಗೋಯ್ತು ಅಲ್ಲೇ. ಈ ಗಂಭೀರ ನಾಟಕಗಳ ಜೊತೆಗೆ ಇದು ಹೊಟ್ಟೆಪಾಡಿಗೆ, ಇದರಿಂದ ದುಡ್ಡು ಬರುತ್ತೆ. ನಾಟಕ ಮಾಡೋ ದುಡ್ಡು ಕೊಡಲ್ಲ, ಹಾಸ್ಯ ಮಾಡ್ತೀನಿ ಅನ್ನೋ ದುಡ್ಡು ಕೊಡ್ತಾರೆ. ಇವಾಗಲೂ ಹಂಗೆ ಅಲ್ವಾ? ಕಷ್ಟಪಟ್ಟು ಒಂದು ನಾಟಕ ಮಾಡ್ತೀನಿ, ಒಂದು ನಾಟಕ ಕೊಡ್ತೀವಿ ಅಂದರೆ ಒಂದು 5,000 ಕೊಡ್ಲಾ ಅಂತಾರೆ. ಒಬ್ಬ ಯಾರೋ ಮಿಮಿಕ್ರಿ ಮಾಡೋರು ಸ್ಟ್ಯಾಂಡಪ್ ಕಾಮಿಡಿಯವ್ರಿಗೆ 25,000 ಬೇಕಾದ್ರೆ ಕೊಡ್ತಾರೆ. ನಾಟಕ ಅಂದರೆ ಮೊದಲಿನಿಂದನೂ ಹಾಗೇನೆ. ಅದಕ್ಕೆ ಯಾಕೆ ದುಡ್ಡು ಅಂತ, ಆ್ಯಕ್ಚುಲಿ ಅದೇ ಮೌಲ್ಯ ಇರೋದು. ಅದಕ್ಕೆ ಯಾಕೆ ದುಡ್ಡು? ಯಾರೋ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂದರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ. ನಮ್ಮ ಸಾಂಸ್ಕೃತಿಕ ಅದರೊಳಗಡೆ ಅದೊಂದು ದುರಂತ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ನಾಟಕ ಮಾಡ್ತಾರೆ, ಅದಕ್ಕೊಂದು 25,000 ಖರ್ಚಾಗುತ್ತೆ ಅಂದರೆ ಒಂದು 10,000 ಕೊಡ್ತೀವಿ ಮಾಡಿರಿ ಅಂತಾರೆ ಸಂಘ ಸಂಸ್ಥೆಗಳು. ನಾನು ಇದನ್ನು ಮನಗಂಡು ಅದನ್ನು ಪಕ್ಕದಲ್ಲಿ ಅದನ್ನು ಓಪನ್ ಮಾಡಿಕೊಂಡೆ. ಅದು ಮಾಡಿಕೊಂಡು ಬರ್ತಾ ಬೆಂಗಳೂರಿಗೆ ಬಂದವಾಗ ದೊಡ್ಡ ಸಂಸ್ಥೆಗಳು, ದೊಡ್ಡ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳೆಲ್ಲ ಕರೆಯೋಕ್ಕೆ ಶುರು ಮಾಡಿದಾಗ ನಾನಲ್ಲಿ ಪರಿವರ್ತನೆ ಆಗಬೇಕಾಯ್ತು. ಓಹೋ, ನಾನು ಈ ಥರ ಸಿಲ್ಲಿ ಜೋಕ್ ಹೇಳಿದ್ರೆ ಆಗಲ್ಲ. ಮನುಷ್ಯನ ಜೀವನಕ್ಕೆ ಹತ್ತಿರವಾದ ಘಟನೆಗಳನ್ನು ಇಟ್ಟುಕೊಂಡು
ಹಾಸ್ಯ ಮಾಡಬೇಕಂದಾಗ ನನ್ನ ಬದುಕಲ್ಲಿ ನಡೆದದ್ದಂಥ ಘಟನೆಗಳು, ಕಥೆಗಳು, ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ನಾನೊಂದು ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡೆ. ಅದು ಕ್ಲಿಕ್ ಆಯಿತು. ದೊಡ್ಡ ದೊಡ್ಡ ಕಂಪ್ನಿಗಳು, ಆಲ್ ಕ್ಲಿಯರ್ ಇರ್ಬೋದು, ಸಂತೂರ್ ಇರ್ಬೋದು, ಬೆನ್ಸ್ ಗಾಡಿ, ಆ ಪ್ರೋಗ್ರಾಮು ಆ ಶೋರೂಮ್ದು ಮಾಡಿದ್ದೀನಿ. ತನಿಷ್ಕ್ ಜ್ಯುವೆಲರ್ಸ್ದು ಮಾಡಿದ್ದೀನಿ. ನೋಡಿ, ಅವತ್ತು ಒಂದು ನಾಟಕಕ್ಕೆ 1,500 ರೂಪಾಯಿ ನಾನು ದುಡಿತಿದ್ದವನು ಯಾವುದೋ ಒಂದು ಡೈಮಂಡ್ ಸಿಮೆಂಟ್ ಯಾವುದೋ ಒಂದು ಕಂಪ್ನಿಗೆ 20 ನಿಮಿಷಕ್ಕೆ 20 ನಿಮಿಷ ಕಾಮಿಡಿ ಮಾಡೋಕ್ಕೆ 40,000 ನಾನು ತೊಗೊಂಡಿದ್ದು. ಗ್ರೇಟ್. ಹಾಂ, ಆಶ್ಚರ್ಯ ಅನ್ನಿಸ್ಬಿಡ್ತು. ಎಲ್ಲೆಲ್ಲಿ ಕರ್ಕೊಂಬಂದ್ಬಿಡುತ್ತಪ್ಪ ಇದು. ಆ ರೀತಿಯ ನಗೆಲೋಕ ನಾಟಕದಿಂದ ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ನಾಟಕದಿಂದ ಒಂದು ಸ್ಕೂಟ್ರ್ ತಗೊಳಕ್ಕಾಗಲಿಲ್ಲ ಬಿಡು. ಆದರೆ ಈ ಸ್ಟ್ಯಾಂಡಪ್ ಕಾಮಿಡಿಯಿಂದ ಮಾಡುವಾಗ ಕಾರ್ ತೊಗೊಳ್ಳೋದು, ನಾವೊಂದು ಫ್ಲ್ಯಾಟ್ ತೊಗೊಳ್ಳೋದು, ಇದೆಲ್ಲದಕ್ಕೂ ಅನುಕೂಲ ಆಯಿತು. ಆದರೂ ನಾಟಕ ಬಿಡಲಿಲ್ಲ ಬಿಡಿ. ನಾನು 2011ರಲ್ಲಿ ಬಣ್ಣ ಅಭಿನಯ ಶಾಲೆ ಓಪನ್ ಮಾಡೋದ್ನಲ್ಲ, ಅದರ ಮೂಲಕ ಅಲ್ಲಿ ಮಕ್ಕಳಿಗೆ ನಾಟಕ ಆಡಿಸ್ತಾ ನಾನು ಆದರೂ ಹುಚ್ಚು ತೀರಿಸ್ಕೊತಾ ಇದ್ದೆ. ನನಗೆ ಮಾಡೋಕ್ಕಾಗದೇ ಇದ್ರೂ ಬಿಡಲಿಲ್ಲ, ಅದನ್ನು ಕೂಡ ಜೊತೆಲೇ ಮಾಡ್ತಾ ಬಂದ್ವಿ. ಹಾಗಾಗಿ ಇದು ಸ್ಟ್ಯಾಂಡಪ್ ಕಾಮಿಡಿ ಅನ್ನೋದು ನನ್ನೊಳಗೆ ನನಗೇ ಗೊತ್ತಿಲ್ಲದ ಹಾಗೆ ಆ ಶಾಲೆಯ ಪೋಷಕರ ದಿನದ ಕಾರ್ಯಕ್ರಮದ ಪ್ರಯುಕ್ತ ಅಲ್ಲಿ ಓಪನ್ ಆಯಿತು. ಅದರಲ್ಲಿ ನೀನು ಆಗಲೇ ಹೇಳಿದೆ ಒಂದು ಕಾಮಿಡಿ ಮಾಡಿ. ಕೆಲವು ಕಾಲ್ಪನಿಕ ಕಾಮಿಡಿ, ಕೆಲವು ನಿಜವಾಗಿ ನಡೆಯುವ ಕಾಮಿಡಿ, ಎರಡಿದೆ. ಒಂದು ಕಾಲ್ಪನಿಕ ಹೇಳ್ತೀನಿ, ಒಂದು ರಿಯಲಾಗಿ ನಮ್ಮೊಳಗೆ ಹುಟ್ಟೋದು ಹೇಳ್ತೀನಿ. ಓಕೆ. ಕಾಲ್ಪನಿಕ, ಒಬ್ಬನಿಗೆ ಕೆಲಸ ಸಿಗಲ್ಲ, ಎಲ್ಲಿ ಓದ್ಬಿಡ್ತಾನೆ, ಎಲ್ಲೂ ಕೆಲಸ ಸಿಗಲ್ಲ. ಅವ್ರ ತಂದೆ ಮನೇಲಿ ಬೈದು ನೀನೇನೋ ಯಾರೋ ಓದಿಸಿ ವೇಸ್ಟ್ ಆಯಿತು, ಯಾಕಾರ ಓದ್ಯೋ, ಅಲ್ಲಿ ಕೆಲಸ ತಗೊಳ್ಳೋಕೆ ಯೋಗ್ಯತೆ ಎಲ್ಲ, ಹಾಗೆ ಹೀಗೆ. ಇವನಿಗೆ ಅದೊಂದೇ ಬೇಜಾರು. ಕೊನೆಗೆ ಅವ್ರ ತಂದೆಗೆ ಯಾರೋ ಒಬ್ಬರು ಹೇಳ್ತಾರೆ, ನೆನ್ನೆ ಪ್ರಜಾವಾಣಿಯಲ್ಲಿ ಒಂದು ಕಡೆ ಕಾಲ್ ಮಾಡಿದ್ದಾರೆ, ಅಲ್ಲಿ ಕಳಿಸು ನಿಮ್ಮ ಮಗನ್ನ ಅಂತ. ಇವು ನೋಡು ಕಳಿಸ್ತಾರೆ ಅವರಪ್ಪ, ಹೋಗೋ ಇಲ್ಲಿಗಾದರೂ ಹೋಗು, ನಿನ್ನ ಯೋಗ್ಯತೆಗೆ ಅಲ್ಲೇನೋ ಕೆಲಸ ಸಿಗ್ಬೋದು. ಏನು ಮೊದಲೇ BCom ಓದಿದೆಯಾ, ಅಲ್ಲೂ ಲೆಕ್ಕಾಚಾರದೆಲ್ಲ ಇರುತ್ತೆ, ಹೋಗು. ಅವನು ಮನಸ್ಸಿಲ್ದ ಮನಸ್ಸಲ್ಲಿ ಹೋಗ್ತಾನೆ, ಅಪ್ಪ ಕಳಿಸ್ತಾರಲ್ಲ ಅಂತ. ಎಲ್ಲಿ ಇಂಟ್ರ್ಯೂ ಕರೆದಿರೋದು? ಮೈಸೂರು ಝೂನಲ್ಲಿ ಇಂಟ್ರ್ಯೂ ಕೊಡ್ತಾರೆ. ಇವನು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಇಲ್ಲಿ ಯಾಕೆ ಕರೆದ್ರು? ಮೋಸ್ಟ್ಲಿ ಪ್ರಾಣಿಗಳಿಗೆಲ್ಲ ಮಾಂಸ ಹಾಕಬೇಕಲ್ಲ, ಅದು ಹಾಕ್ಕೊಂಡು ಮಾಂಸ ತರೋದು, ಚಿಕನ್ ತರೋದು, ಬರೆಯೋದು, ಗಿಡ ಅಂತೆಲ್ಲ ಒಂದು BCom ಓದಿದ್ರು. ಅವರು ಇಂಟ್ರ್ಯೂ ಒಬ್ಬರಾಗೊಬ್ಬರ ಕರಿತಿರ್ತಾರೆ, ಇವನು ಸರದಿ ಬರುತ್ತೆ, ಹೋಗ್ತಾನೆ. ಹೋದಾಗ ಮಾಡ್ತೀನಪ್ಪ ಕೆಲಸ? ಮಾಡ್ತೀನಿ ಸರ್. ಗುಡ್, ಚೆನ್ನಾಗಿದೆಯಾ ನೋಡೋಕ್ಕೂ, ದುಂಡಾಗೆ ಇದೆಯಾ, ನಮಗೂ ಈ ಥರದವರೇ ಬೇಕಾಗಿತ್ತು. ಏನು ಕೆಲಸ ಸರ್? ಏನಿಲ್ಲ, ನಮ್ಮಲ್ಲಿ ಒಂದು ಗಂಡು ಸಿಂಹ ಹೆಣ್ಣು ಸಿಂಹ ಇತ್ತು. ಒಂದು ಗಂಡು ಸಿಂಹ ಮೊನ್ನೆ ಸತ್ತೋಗ್ಬಿಡ್ತು, ಕಲೆಕ್ಷನ್ನೇ ಡಲ್ ಆಗ್ಬಿಟ್ಟಿದೆ. ನಿನಗೆ ಸಿಂಹ ಡ್ರೆಸ್ ಕೊಡ್ತೀವಿ, ನೀನು ಹಾಕೊಂಡು ಬೋನಲ್ಲಿ ಕೂತ್ಕೊಂಡು ಜನ ಫುಲ್ ಬಂದಾಗ ಡೌಟ್ ಬರಬಾರ್ದು ಅವ್ರಿಗೆ, ಬಾ ಅಂತ ಹಾಕಿ ಮಾಡಬೇಕು, ಗೊತ್ತಾಯ್ತಾ? ಇವನು ಡಲ್ಲು. ಹಾಂ, ನಾನು BCom ಓದಿ ಇಲ್ಲಿರೋ ಹಾಕೊಂಡು ಬರೆಯೋದೋ ಏನೋ ಲೆಕ್ಕ ಅಂತ ಬಂದರೆ, ಈ ಬಡ್ಡಿ ಮಕ್ಕಳು ಸಿಂಹ ಡ್ರೆಸ್ ಹಾಕಂಗೆ ಕುಣಿ ಅಂತ ಇದ್ದಾರೆ. ನಾನೇನೋ ಬೋಫೋನ್ ಕಿಟ್ಟೋದು ನಾನು. ಅವರು ಯಾಕಪ್ಪ ಯಾಕೆ ಯೋಚನೆ ಮಾಡ್ತೀಯಾ? ಮಾಡಲ್ಲ, ಬೇರೆ ಕರಿತೀವಿ ಬೇಕಾದ್ರೆ, ಎಷ್ಟೆಲ್ಲ ಅಂದ್ರೆ ಹೋಗ್ಬೋದು. ಸಂಬಳ ಎಷ್ಟು ಸರ್? 25,000. 25,000. ಸದ್ಯಕ್ಕೆ ನಮ್ಮ ಅಪ್ಪನ ಕೈಲಿ ಬಯಸ್ಕೊಳ್ಳೋ ತಪ್ಪಿಸ್ಕೊಳ್ಳೋಣ. ಅಲ್ಲಿ ನಮ್ಮ ಅಪ್ಪಂಗೆ ಹೇಳೋದು ಬೇಡ, ಸಿಂಹ ಹಾಕೊಂಡು ಕುಣಿತೀನಿ ಅಂತ, ಅಲ್ಲಿ ಹಾಕೊಂಡು ಬರಿತೀನಿ ಅಂತ ಹೇಳೋಣ. ಇಲ್ಲಿ ಸಿಂಹ ಹಾಕೊಂಡು ಕುಣಿದ್ಕೊಂಡು ಹೋಗ್ಬಿಡೋಣ ಅಂತ. ಮಾಡ್ತೀನಿ ಸರ್. ಓಕೆ, ಗೊತ್ತಾಯ್ತಾ? ಬೆಳಿಗ್ಗೆ 9 ಗಂಟೆಗೆ ಡ್ಯೂಟಿ ಸ್ಟಾರ್ಟು, ಸಂಜೆ 6 ಗಂಟೆ ಕ್ಲೋಸ್. ಓಕೆ. ಇವನು ಒಂದು ಸಂಡೇ ಒಂದು ಡ್ಯೂಟಿ ಸ್ಟಾರ್ಟ್ ಆಯಿತು. ಸಂಡೇ ಈ ಜನ ಎಲ್ಲ ನೋಡಬಾರ್ದು ಅಂತ 5 ಗಂಟೆಗೆ ಬಂದ್ಬಿಟ್ಟ, ಬೆಳಿಗ್ಗೆ 6 ಗಂಟೆಗೆ. ಡ್ರೆಸ್ ಹಾಕೊಳ್ಳೋದೆಲ್ಲ ಯಾರು ನೋಡ್ಬಿಟ್ರೆ ಡೈರೆಕ್ಟಾಗಿ ಹೋಗಿ ಬೋನಿ ಕೂತದ ಮೇಲೆ ಓಪನ್ ಆಗಲಿ ಅಂತ. ಬೆಳಗ್ಗೆ ಒಂದು 5 ಗಂಟೆ ಡ್ರೆಸ್ ಹಾಕ್ಕೊಂಡ, 2 ಬೋನು, 2 ಸ್ಟೆಪ್ಪು. ಈ ಕೆಳಗಡೆ ಒಂದು ಸ್ಟೆಪ್, ಇಲ್ಲೊಂದು ಸಿಂಹ ಆಲ್ರೆಡಿ ಇತ್ತು, ಮೇಲ್ಗಡೆ ಬೋನಲ್ಲಿ ಇವನು. 2 ಸಿಂಹಗಳು ಬಂದವರಿಗೆ ಕಾಣುತ್ತೆ, ಮೇಲೊಂದು ಸಿಂಹ, ಕೆಳಗೊಂದು ಸಿಂಹ. ಇದಕ್ಕೆ ಸೆಂಟ್ರಲ್ಲ ಅಲ್ಲಿಗೆ. ಇವನಿಗೆ ಡ್ರೆಸ್ ಎಲ್ಲ ಕೊಟ್ಬಿಟ್ಟು ಮೇಲ್ಗಡೆ ಕಳಿಸ್ಬಿಟ್ರು. ಕೆಳಗಡೆ ಆಲ್ರೆಡಿ ಸಿಂಹ ಇತ್ತು. ಏನು ಮಾಡ್ದ, ಇದು ಒಂದು ಚಾನ್ಸ್. ಅವನಿಗೂ ಆಸೆ ಇತ್ತು ಅನಿಸುತ್ತೆ, ಡ್ಯಾನ್ಸರ್ ಆಗಬೇಕು, ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು ಅನಿಸುತ್ತೆ. ಅವ್ನು ತೀರ್ಸ್ಕೊತಾ ಇದ್ದ. ಜನ ಎಲ್ಲ ಬರ್ತಿದ್ದಂಗೆ ಹೋಗೋದು ಹಾಕ್ಕೊಂಡು, ಏನು ಹುಡುಗರು ಚಪ್ಪಾಳೆ, ಹೋಗೋ ಸಿಂಹ ಸಖತ್ತಾಗಿದೆ, ಸಖತ್ ಆ್ಯಕ್ಟಿವ್ ಆಗಿದೆ. 4:45 ಗಂಟೆವರೆಗೂ
ಆಮೇಲೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂಚೂರು ಡೌಟ್ ಆಯಿತು ಅವನಿಗೆ. ಕರ್ರಕ್ ಅಂತ ಸೌಂಡ್ ಬಂತು. ಏನು ಅಂತ ನೋಡ್ತಾನೆ, ಈ ಒಂದು ಹಲಿಗೆ ಓಪನ್ ಆಗ್ಬಿಟ್ಟು ಕೆಳಗಡೆ ಸಿಂಹ ಇದೆ. ಇವನಿಗೆ ಕುಣಿಯೋಕ್ಕಾಗ್ತಾಯಿಲ್ಲ, ಜಾರ್ತಾ ಇದೆ. ಜಾರಿದ್ರೆ ಕೆಳಗಡೆ ಬೀಳೋದೆ. ಅದು ಇಷ್ಟಾಗಲ್ಲ ಹಲಿಗೆ ಅಲ್ವಾ, ಒಂದು ಲೂಸಾರು ಸಾಕು. ಇವನೇನು ಮಾಡ್ದ, ಇವನಿಗೆ ಮೀಟ್ರ್ ಆಫ್ ಆಗೋಯ್ತು. ಇಂಟ್ರೆಸ್ಟಿಂದ ಕುಣಿತಿದ್ದನು ಅಲ್ಲೊಂದು ಕಡೆ ಕಮ್ಮಿ ಹಿಡ್ಕೊಂಡು ನಿಂತ್ಕೊಳ್ಳೋದೇ ಆಗೋಯ್ತು, ಎಲ್ಲ ಹಾಲಿಗೆ ಬಿದ್ದುಬಿಡ್ತೀನಿ ಅಂತ. ಆಮೇಲೆ ಅದೇನೋ ಅದು 5 ಗಂಟೆ 4:45 5 ಗಂಟೆಗೆ ಜಾಸ್ತಿ 2-3 ಮಳೆ ಬಿಚ್ಕೊಂಡ್ಬಿಡ್ತು. ಇವನು ಹಿಡ್ಕೊಂಡಿದ್ನೆಲ್ಲ ಕೈ ಉರಿ ತಾಳಕ್ಕಾಗಲಿಲ್ಲ. ಅದು ಕಾಲೇನೋ ಜಾರಿ ಕೆಳಗಡೆ ಸಿಂಹ ಇತ್ತಲ್ಲ ಆ ಬೋನಿಗೆ ಬಿದ್ದುಬಿಟ್ಟ. ಮುಗೀತು ಕತೆ ಅಂದ್ಕೊಂಡ. ಎಲ್ಲಿ ಬೇಕಲ್ಲಿ ನೀರು ಬರೋಕ್ಕೆ ಶುರುವಾಯಿತು. ಆಮೇಲೆ ಅದೇನಾಯಿತು, ಆ ಸಿಂಹ ಶಾಕ್ ಆಗ್ಬಿಡ್ತು. ಅದು ನೋಡ್ತು, ಏನು ಖುಷಿ ಆಗ್ಬಿಡ್ತು ಅದಕ್ಕೆ. ಆಹಾರ ಸಿಕ್ತು ಅಂತನೋ ಏನೋ. ಅವನು ಹತ್ರಕ್ಕೆ ಬಂತು, ಹೆಜ್ಜೆ ಬಂತು. ಇವನು ಮನೆ ದೇವರೆಲ್ಲ ಬೇಡ್ಕೊಂಬಿಟ್ಟ, ದೇವರೇ ಕಾಪಾಡಪ್ಪ, ಅದ ಜೀವಳಿಸಪ್ಪ, ಏನೋ 25,000 ರೂಪಾಯಿ ಆಸೆ ಸೇರ್ಕೊಂಬಿಟ್ಟೆ, ಏನಾದ್ರು ಕಾಪಾಡಪ್ಪ. ಅದೇನು ಆ ಹತ್ರಕ್ಕೆ ಬಂತಲ್ಲ ಸಿಂಹ, ಅದು ಮುಖೋಡ ತೆಗೆದು ಕೇಳ್ತಂತೆ, ಇವರು ನಿನಗೆ ಎಷ್ಟು ಕೊಡ್ತಾರೆ ಸಂಬಳ? ಅದು 8 ಸಿಂಹನೂ ಹಂಗೆ ಕೆಲಸ ಸೇರ್ಕೊಂಡಿರೋದೆ, 2 ಸಿಂಹನೂ ಇಲ್ಲ ಅಲ್ಲಿ. ಆಗ ಅವರಿಬ್ಬರು ಫ್ರೆಂಡ್ ಆಗಿ ಹೋಗಿ ಟೀ ಕುಡ್ಕೊಂಡು ಮನೆಗೆ ಕೂತು. ಅಂದರೆ ಇದು ನೋಡೋಕ್ಕೆ ಹಾಸ್ಯ. ಜೀವನದಲ್ಲಿ ಕಷ್ಟ ಅನ್ನೋದು ಯಾರ್ಯಾರಿಗೆ ಯಾವ ರೀತಿ ಬರುತ್ತೆ. ಇವತ್ತು ಕೆಲಸಕ್ಕೆ ಕಷ್ಟ, ನೋಡೋಕ್ಕೆ ಹಾಸ್ಯ ಇದೆ. ಕೆಲಸ ಓದ್ತಾರೆ, ಕೆಲಸ ಸಿಗೋಲ್ಲ. ಸೊ ಈ ಹಾಸ್ಯದೊಳಗೆ ಒಂದು ವಿಷಯವನ್ನು ಹುಡುಕೋದು, ಇದು ನಾವು ಕಾಲ್ಪನಿಕವಾಗಿ ಕಟ್ಟೋದು. ಅದಾದ ನಂತರ ಸೃಷ್ಟಿ ಆಗೋದು. ಹುಟ್ಟೋದು ಭಾಳ ಚೆನ್ನಾಗಿರುತ್ತೆ. ಹುಟ್ಟೋದು ಮೊನ್ನೆ ಒಂದು ಹಾಸ್ಯ ಹುಟ್ಟೋದು. ಮೈಸೂರಲ್ಲಿ ಇದ್ದಾನೆ ನಮ್ಮ ಫ್ರೆಂಡು ಕುಮಾರ್ ಅಂತ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಅವ್ರ ಹೆಂಡತಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಳೆ, ಆರೋಗ್ಯ ಇಲಾಖೆ. ನಾವು ಮಾತಾಡ್ತಾ ಮೊನ್ನೆ ಜಸ್ಟ್ ಒಂದು 10 days ಬ್ಯಾಕ್, ಏನೋ ಸಮಾಚಾರ, ಏನಪ್ಪ ಹೆಂಗೆ ನಡೀತಿದೆ ಕೆಲಸ, ಬ್ಯಾಂಕ್ ಕೆಲಸ ಆಗಿ. ನಿಮ್ಮ ಮಿಸಸ್ ಎಲ್ಲಿದ್ದಾರೆ? ಇಲ್ವಲ್ಲ ಅಂದ. ನಾನು ಚೆನ್ನಾಗಿದ್ರಲ್ಲ, ಚಿಕ್ಕ ವಯಸ್ಸು, ಏನಪ್ಪ ಅಲ್ಲ, ಯಾಕೆ ನಾನು ಜಾಬಾ ಅದೇ ಸರ್, ಇಲ್ವಲ್ಲ ಹುಣಸೂರು ಹತ್ರ ಊರು, ಅಲ್ಲಿದ್ದಾರೆ ಅಂತ. ಅದನ್ನು ಇಲ್ವಲ್ಲ, ಅದು ಬಿಡಿಸೇಬೇಡವಾ, ಇಲ್ವಲ್ಲ ಅಂದ. ನಾನು ಹೇಳಿದೆ, ಲೋ ಉಸಿರು ನಿಲ್ಲಿಸ್ಬಿಟ್ಟಿದ್ದಾಳಪ್ಪ, ಇಲ್ವಲ್ದಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ. ನೀವು ಸುಮ್ಮನೆ ಇಲ್ವಲ್ಲ ಅಂದ್ಬಿಟ್ರೆ ನಾನು ಈಗ ತಾನೇ ಚೆನ್ನಾಗಿದ್ರಲ್ಲ. ಇದು ಕಟ್ಟಿದ್ದಲ್ಲ, ನಡೆದಿರೋದು ಜಸ್ಟ್ 10 days ಬ್ಯಾಕ್. ಎಷ್ಟು ಚೆನ್ನಾಗಿದೆ ಹಾಸ್ಯ ಅಲ್ವಾ? ಈ ಥರದ ಹುಟ್ಟುವುದು ಮತ್ತು ಕಟ್ಟುವುದು 2 ಹಾಸ್ಯನ ನಾವು, ಇದನ್ನು ನಾನು ಏನು ಮಾಡ್ತೀನಿ, ಎಲ್ಲೋದ್ರೂ ಹೇಳ್ತೀನಿ ಇದನ್ನೀಗ. ಇಲ್ಲಿ ಹೇಳಿದ್ದು 2ನೇ ಸರಿ ಏನೋ, ಮೊನ್ನೆ ಒಂದು ವೇದಿಕೆಯಲ್ಲಿ ಹೇಳಿದೆ. ಇಲ್ಲಿ ಅದು ಓಡುತ್ತೆ, ಇನ್ನೊಂದು 8-10 ವರ್ಷ ಓಡ್ತಾನೇ ಇರುತ್ತೆ ಅದು. ಹಾಗೆ ನಮ್ಗೆ ಒಂದು ಸಿಕ್ಬಿಟ್ರೆ ಓಡ್ತಾನೆ ಇರುತ್ತೆ. ಒಬ್ಬ ನಮ್ಮ ಶಿವು ಅಂತಿದ್ದ, ನಮ್ಮ ರಂಗೋಲಿ ಎಡಿಟ್ ಮಾಡ್ತಿದ್ದ ಶಿವು ಅಂತ ಹುಡುಗ. ಅವನು ಒಂದ್ಸರಿ ಟೀ ಕೊಡೋದು, ಅಣ್ಣ ಡಬ್ಬಿಂಗ್ ಹೋಗ್ತಿದ್ದೆ ನಾನು, ಉದಯ ಟಿ ವಿ ಡಬ್ಬಿಂಗ್ ರಂಗೋಲಿ ಸೀರಿಯಲ್ಗೆ. ಅಣ್ಣ 5-6 ಸೀನ್ ಆಗೋದು, ಬಾಣ ಟೀ ಕುಡ್ಕೊಬರೋಣ ಅಂದ. ನಡಿಯಪ್ಪ ಅಂತ ಹೋದೆ. ಇಲ್ಲೆಲ್ಲೋ ಕರ್ಕೊಂಡೋದ. ಲೋ ಏನೋ ಶಿವು ಇಷ್ಟೊಂದು ಹೋಟ್ಲೇ ಬಾಣ ಕರ್ಕೊಂಡು ಸಂದಿ ಎಲ್ಲ ಹೋದ. ಅಲ್ಲಿ ಇದರಲ್ಲಿ ಬಸವನಗುಡಿಲಿ ಹೋದ್ಮೇಲೆ ಎಲ್ಲ ಟೀ ಇಳ್ದ. ಗೊತ್ತಾ, ನೋಡಿದ್ರಾ ರಂಗೋಲಿಲಿ, ಬೈಡು ಟೀ ಕೊಡಿ ಅಣ್ಣವರು, ಚಿನ್ನೋಜಿ ಬೈಡು ಟೀ ತಬ. ಅವ್ನು ಟೀ ತಂದಿಟ್ಟ. ಜಾಸ್ತಿ ಟೀ ನನ್ನ ಲೋಟಕ್ಕೆ ಹಾಕ್ತಿದ್ದ. ಯಾರು ಶಿವು, ಇದು ರಿಯಲೇ. ನಾನು ಹೇಳಿದೆ, ಏಯ್ ಯಾಕೋ ಇಷ್ಟೊಂದು ಟೀ ಹಾಕ್ತಿದ್ಯಾ? ಚೆನ್ನಾಗಿ ಮಾಡಲ್ಲ ಅಣ್ಣ ಇಲ್ಲಿ ಗಬ್ಬು. ಅವನೇ ಕರ್ಕೊಂಡೋಗಿರೋದು, ಅವನೇ ಕರ್ಕೊಂಡ್ಬಿಟ್ಟು. ಅಲ್ಲಿ ಚೆನ್ನಾಗಿಲ್ಲ, ನನಗಾಗ್ತಾವನು ಜಾಸ್ತಿ. ಮತ್ತೇನು ಕರ್ಕೊಂಡು ಹೋಗಿದ್ದವರು? ಅಲ್ಲ ಹೇಳಿ, ಅವನಿಗೆ ಏನು ಮಾತಾಡ್ಬೇಕು ಆ ಸಂದರ್ಭ ಗೊತ್ತಾಗಲ್ಲಮ್ಮ. ಹಾಸ್ಯ ಹೇಗೆ ಹುಟ್ಟುತ್ತಂದರೆ, ಅದು ಪ್ರೀತಿಗೆ ಹೇಳಿರೋದು, ಚೆನ್ನಾಗಿ ಮಾಡಲ್ಲ ಅಡ್ಜಸ್ಟ್ಮೆಂಟ್ ಕುಡೀರಿ ಅಂತ. ಬಟ್ ನನ್ನ ಲೋಟಕ್ಕೆ ಹಾಕಿದ ಹಾಸ್ಯ ಚೆನ್ನಾಗಿಲ್ಲದೆ ಇದ್ದಿದ್ದನ್ನು, ಅದು ಗೊತ್ತಿಲ್ಲ ಅವನಿಗೆ, ನಾನು ಜಾಸ್ತಿ ಕುಡೀಲಿ ಅಂತ. ಬಟ್ ಹೇಳಿದ ಡೈಲಾಗಲ್ಲಿ ಏನಿದೆ, ಚೆನ್ನಾಗಿಲ್ಲ ನಿಮ್ಗೆ ಆಗ್ತಿದೆ ನಿಂತಿದೆ. ಹಾಸ್ಯವಾಗಿ ಪರಿವರ್ತಿಸ್ಕೊಂಡ್ರೆ ಅವನು ಹೇಳಿ 10 ಡೈಲಾಗ್ ಇದೆ, ಬೇರೆ ಕಡೆ ಇನ್ನೂ ಒಳ್ಳೆ ಹೋಟ್ಲಿದೆ, ಇಲ್ಲಿ ಚೆನ್ನಾಗಿ ಮಾಡಲ್ಲ ಅಂತಿದೆ. ಬಟ್ ಅವನೇ ಕರ್ಕೊಂಡೋಗ್ಬಿಟ್ಟು ಚೆನ್ನಾಗಿ ಮಾಡಲ್ಲ ಕಬ್ಬು ಅಂದರೆ ನೀನು ಇದನ್ನು, ಈ ಹಾಸ್ಯ ಇದೆಯಲ್ಲ, ನಾವು ಇವತ್ತು ಹೇಳ್ತೀನೋ ಎಲ್ಲ ಕಡೆ ಹೇಳ್ತೀನಿ ಕಣೆ ಈ ಹಾಸ್ಯನ. ಎಷ್ಟು ಚೆನ್ನಾಗಿ ಹಾಸ್ಯ ಹುಟ್ಟೋದೆ ಅಣ್ಣ, ನನ್ನ ಹೆಸರು ಹೇಳ್ಬೇಡ ಅಂತಾನೆ. ಇವತ್ತು ಹೆಸರು ಹೇಳಿದಿರೋ
ಅದು ಏನಿಲ್ವಲ್ಲ, ಇದು ಆರೋಗ್ಯಕರವಾದ ಕಾಮಿಡಿ. ಹೀಗೆ ಈ ರೀತಿ ಜೀವನದಲ್ಲಿ ಏನೇನು ನಡೀತು, ಏನೇನಾಯಿತು, ಇದೆಲ್ಲವನ್ನು ಇಟ್ಕೊಂಡು ಅದಕ್ಕೆ ನಾಗರಾಜ್ ಕೋಟೆಯವರ ಹಾಸ್ಯ ಅಂದರೆ ಅವ್ರದ್ದು ತುಂಬ ಸರಳವಾಗಿರುತ್ತೆ, ವಾಸ್ತವತೆ ಇರುತ್ತೆ ಅಂತೇಳಿ ನಾನು ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ತುಂಬ ಬ್ಯುಸಿ ಆದೆ. ಸಿಕ್ಕಾಪಟ್ಟೆ ದುಬೈ, ಮಸ್ಕಟ್ಟು, ಮತ್ತು ಕುವೈತು, ಬೆಹರೈನ್ ದೇಶಗಳಲ್ಲಿ, ಎಲ್ಲ ಸುಮಾರು ದೇಶಗಳಲ್ಲಿ, ಸಿಂಗಪೂರು, ಎಲ್ಲ ದೇಶದ ಕನ್ನಡ ಸಂಘಗಳಲ್ಲಿ ಕರೆದರು. ಎಲ್ಲಿವರೆಗೂ ಅಂದರೆ 1.5 ಗಂಟೆ ಒಬ್ಬನೇ ನಾನ್ ಸ್ಟಾಪ್ ಮಾತಾಡೋವರೆಗೂ ಬಂದೆ. 1.5 hour. ಇವತ್ತು ನಿಲ್ತ್ಕೊಂಡ್ರೆ 1.5 ಗಂಟೆ ನಗಿಸ್ತಾ ಇರ್ತೀನಿ. ಮಸ್ಕಟ್ ಕನ್ನಡಿಗರ ಸಂಘದಲ್ಲಿ 1.5 ಗಂಟೆ 3,000 ಜನ, 1.5 ಗಂಟೆ. ಅದಾದಮೇಲೆ ಹಂಪಿ ಉತ್ಸವ 2 ಲಕ್ಷ ಜನಕ್ಕೆ 1 ಗಂಟೆ. ದೇವರು ಹೋದ ಕಡೆ ಎಲ್ಲ ನಮಗೆ ಆಶೀರ್ವಾದದ ಫಲ, ಒಂದು ಪ್ರೇರಣೆಯ ಫಲ, ಯಾವ ಕ್ಷೇತ್ರಕ್ಕೆ ಹೋಗಲಿ ಕೈ ಬಿಟ್ಟಿಲ್ಲ ಕಣಮ್ಮ. ಅದು ನಮ್ಮ ಪರಿಶ್ರಮದ ಪ್ರಯತ್ನವೋ, ನಮ್ಮ ತಂದೆ ತಾಯಿಯರು ಮಾಡಿರೋ ಪುಣ್ಯವೋ, ಅಥವಾ ನಾನೇನಾದ್ರು ಹೋದ ಜನ್ಮದಲ್ಲಿ ಪುಣ್ಯದ ಕೆಲಸ ಮಾಡಿದ್ನೋ ಗೊತ್ತಿಲ್ಲ. ನಾನು ಕೈ ಇಟ್ಟೆಲ್ಲ ಸಕ್ಸಸ್. ಅಥವಾ ನಮ್ಮ ಕನ್ನಡ ಬಂಧುಗಳು, ಪ್ರೇಕ್ಷಕ ಬಂಧುಗಳ ಆಶೀರ್ವಾದ, ಅವರ ಕೃಪೆ. ನೀವು ನೋಡ್ತೀರಿ ಇಲ್ಲಿ ಫೋಟೋಗಳು, ನಮ್ಮ ಎಂತೆಂಥವ್ರ ಜೊತೆ ನನ್ನ ಫೋಟೋ ಇದೆ ಅಂತ. ಅವರೆಲ್ಲರ ಒಂದು ಆಶೀರ್ವಾದ ಬೆಳೀತಾ ಬಂದೆ. ಇನ್ನು ಈ ಕಾಮಿಡಿ ಕಿಲಾಡಿಗಳು ಅನ್ನೋದು ಜಿ ಟಿವಿಲಿ ನಿಮಗೆ ಸಿಗುತ್ತೆ, ಅದು ಯಾವ ಥರ ಸಿಕ್ತು? ಅದು ಚೆನ್ನಾಗಿದೆ. ಅದು ಸಿಕ್ಕಿದ್ದು ವಿಶೇಷ. ಅಲ್ಲಿ ಅನುಶ್ರೀ ಅವರು, ಚಿಕ್ಕಣ್ಣ ಅವ್ರ ಕಾಂಬಿನೇಷನ್ ಎಲ್ಲ. ಅಲ್ಲ, ಚಿಕ್ಕಣ್ಣ ನಮ್ಮ ತಂಡದಲ್ಲೇ ಇದ್ದೆ ಬಿಡು. ನಾನು ನಗೆಲೋಕ ಅಂತ ಹೇಳಿಲ್ವಾ, ಅವ್ನು ನಮ್ಮ ತಂಡದಲ್ಲೇ ಇದ್ದಿದ್ದು 8 ವರ್ಷ. ಅವನಿಗೆ ಫಸ್ಟ್ 300 ರೂಪಾಯಿ ಕೊಟ್ಟೆ. 300 ರೂಪಾಯಿ ಕೊಟ್ಟು 8 ವರ್ಷ ಇದ್ದ. ಲಾಸ್ಟಿಗೆ ಬಿಡ್ಬೇಕಾದ್ರೆ 2,000 ಕೊಡ್ತಿದ್ದೆ ಅವನಿಗೆ, ಚಿಕ್ಕಣ್ಣನಿಗೆ. ಫಸ್ಟ್ ಬಂದಿದ್ದ ನಮ್ಮ ಟೀಮ್. ಯಾರೋ ಮೈಸೂರಿಂದ ಒಬ್ಬರು ಬಾಲು ಅಂತ ನಮ್ಮ ಸ್ನೇಹಿತರು, ಅಣ್ಣ ಚಿಕ್ಕಣ್ಣ ಅಂತ ಒಬ್ಬ ಹುಡುಗ ಅವನಣ್ಣ ಗಾರೆ ಕೆಲಸ ಮಾಡ್ಕೊಂಡಿದ್ದಾನೆ, ನಾಟಕ ಇಟ್ಕೆಲ್ಲ ಚೆನ್ನಾಗಿ ಮಾಡ್ತಾನೆ, ಅಣ್ಣ ನಿಮ್ಮ ಟೀಮಲ್ಲಿ ಒಂದು ಏನೋ ಕೊಡೋಣ. ಕಳಸಪ್ಪ, ನಮ್ಮ ಟೀಮಲ್ಲಿ ಏನು ಪಾತ್ರಗಳು ಬೇಜಾದಿರ್ತವೆ, ಯಾವ್ದಾರು ಮಾಡಿದ್ರೆ ಆಯಿತು. ಅವನು 2003 ಅನಿಸುತ್ತೆ, 3 ಬಂದ ಚಿಕ್ಕಣ್ಣ. 2012 ಟೀನಲ್ಲಿ ಬಂದು 3-4 ಬಂದವನು 2012 ಹಾಗಾಗಿ ಕಾಮಿಡಿ ಕಿಲಾಡಿಗೆಲ್ಲ ಈ ಥರ ಎಲ್ಲ ಮಾಡ್ತಿದ್ವಲ್ಲ ನಾವು ಅಲ್ಲಿ ಕಾಮಿಡಿನ. ಈ ಕಾಮಿಡಿ ಕಿಲಾಡಿಗಳು ಅಂತ ಜಿ ಕನ್ನಡದಲ್ಲಿ, ಅದು ತಮಿಳಿನ ಶೋ, ಅದು ಕನ್ನಡಕ್ಕೆ ಇಲ್ಲಿ ಬಂದವಾಗ ಶುರು ಮಾಡಿಬಿಟ್ಟಿದ್ದಾರೆ. ಯಾರ್ಯಾರು ಕಾಮಿಡಿ ಹೇಗೆ ಮಾಡಬೇಕು ಅನ್ನೋ ಒಂದು, ಯಾರ್ಯಾರು ಇಲ್ಲಿ ಗುಡ್ಡೆ ಹಾಕಬೇಕು ಅನ್ನೋ ಗೊಂದಲದಲ್ಲಿ ಇದ್ದಾಗ, ನಮ್ಮ ಜಾಧವ್ ಇದ್ದಾನಲ್ಲ, ಮೈಸೂರು ಜಾಧವ, ಅದೇ ಜೊತೆಯಲ್ಲಿ ಇವಳ ಹೀರೋಯಿನ್ ಫಾದರ್, ಜೊತೆಯಲ್ಲಿ ಸೀರಿಯಲ್ ಹೀರೋಯಿನ್ ಫಾದರ್ಗಳು, ಅವನು ನಾವು ಫ್ರೆಂಡು ಎಲ್ಲೋ ಒಂದು ಕಡೆ ಸಿಕ್ತ. ಅವನು ಹೋಗಿ ವಿಜಯ್ ಪ್ರಸಾದ್ ಡೈರೆಕ್ಟ್ರು, ನೀರದೋಸೆ ಡೈರೆಕ್ಟ್ರು, ಫಸ್ಟ್ ಡೈರೆಕ್ಟ್ರು ಯಾವುದಕ್ಕೆ, ಕಾಮಿಡಿ ಕಿಲಾಡಿಗಳಿಗೆ. ಅವ್ರಿಗೆ ವಿಜಯ್ ಪ್ರಸಾದ್ ಅವ್ರಿಗೆ ಹೇಳ್ಬೇಡಿ ಅಂತ, ಸಾರ್ ನಾಗರಾಜ್ ಕೋಟೆ ಹಾಕ್ಕೊಳ್ಳಿ ಸರ್, ಎಷ್ಟಿದೆ ಅವನ ಹತ್ರ ಅಂತೇಳಿ. ನನಗೆ ಅವ್ನು ಬಂದು ಹೇಳ್ದ, ನಿನ್ನೆ ಹೆಸರು ಹೇಳಿದ್ದೀನಿ ಕೊಡವಲ್ಲಿ ಕರೀತಾರೆ ಮೋಸ್ಟ್ಲಿ ಅಂತಂದ. ನೋಡೋಣ. ವಿಜಯ್ ಪ್ರಸಾದ್ ಫೋನ್ ಮಾಡಿದ್ರು, ಬನ್ನಿ ಈ ಥರ ಅಭಯನಾಡು ಸ್ಟುಡಿಯೋಗೆ ಬನ್ನಿ, ಈ ಥರ ಒಂದು ಶೋ ನಡೀತಿದೆ ಅಂತ. ಹೋದೆ ಒಂದು 10 ನಿಮಿಷ ಮೊಬೈಲ್ ಬಗ್ಗೆ ಮೊಬೈಲ್ ಕಾಮಿಡಿ 10 ನಿಮಿಷ ಮೊಬೈಲ್ ಬಗ್ಗೆ ಮಾತಾಡೋದ್ಮೇಲೆ, ಇವ್ರು ಇಟ್ಕೋಬೋದು ಪರ್ಮನೆಂಟಾಗಿ ಅಂತೇಳಿ ಇಟ್ಕೊಂಡು, ಆ ಇಡೀ ಸೀರೀಸ್ 2,000 ನಿಮಿಷ ಮಾತಾಡಿದ್ದೀನಿ. ಇಡೀ 1-2 ವರ್ಷ ಇಡೀ ಸೀರೀಸಲ್ಲಿ ನಾನಿದ್ದೆ. ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೆ ಬರ್ತಾಯಿತ್ತು. ಅಲ್ಲಿ ಮಾತಾಡಿದ್ದಂದರೆ ವಿಷಯಗಳು. ಅವಳು ಅನುಶ್ರೀಗಿಂತ ಮುಂಚೆ ಹೇಮಶ್ರೀ ಇದ್ಲು ಫಸ್ಟು. ಹೇಮಶ್ರೀಗಿಂತ ಮುಂಚೆ ಇನ್ನೊಂದು ಹುಡುಗಿ ಇತ್ತು ಫಸ್ಟು. ಇವಳು ಯಾರಪ್ಪ, ಅವಳು ನಮ್ಮ ಸಿಲ್ಲಿಲಲ್ಲಿ ಧಾರಾವಾಹಿಲಿ ಅಡುಗೆ ಮಾಡ್ತಿದ್ಲಲ್ಲ, ಅವಳ ಹೆಸರೇ ಗ್ಯಾಪ್ ಬರಲ್ಲ, ವಿಕ್ರಮ್ ಸೂರಿ ಹೆಂಡತಿ ನಮಿತಾ ಫಸ್ಟ್ ಶುರು ಮಾಡೋದು. ನಮಿತಾಯಿಂದ ಇನ್ಯಾರು ಬಂತು, ಆಮೇಲೆ ಲಾಸ್ಟ್ ಅನುಶ್ರೀ ಬಂದಿದ್ದೆ. ಆ್ಯಕ್ಚುಲಿ ಅನುಶ್ರೀ ಬಂದ್ಮೇಲೆ ಫಿಕ್ಸ್ ಆಗಿಬಿಟ್ರು, ಅವಳು ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ಬಿಟ್ಲ ಆ ಪ್ರೋಗ್ರಾಮ್ಗೆ. ಅಲ್ಲಿ ಒಂದಿಷ್ಟು ಹೆಸರು, ದುಡ್ಡು, ಇಡೀ ರಾಜ್ಯಾದ್ಯಂತ ಒಂಚೂರು ಖ್ಯಾತಿ ಎಲ್ಲವೂ ಜಿ ಕನ್ನಡ ಚಾನಲಿಂದ ಬಂತು. ಅದರಿಂದ ಮತ್ತೆ ಪ್ರೋಗ್ರಾಮ್ಗಳು ಜಾಸ್ತಿ ಆಯಿತು. ಮತ್ತಿನ್ನೊಂದು ಇಷ್ಟು ವಿಷಯ ನನಗೆ ತಲೆ ಒಳಗೆ ಕ್ರೋಢೀಕರಣ ಆಯಿತು. ಹೊಸ ಅಲ್ಲಿ ಆಸೆ ಹುಡುಕ್ಬೇಕಲ್ಲ, ಆ ಹುಡ್ಕೋ ಬರದಲ್ಲೇ ಒಂದಿಷ್ಟು ಸ್ಕ್ರಿಪ್ಟ್ ಆಯಿತು.
ಅದನ್ನು ಆಧಾರ ಮಾಡಿಕೊಂಡು 91.1ನಲ್ಲಿ ಪಂಚ್ ಪಟೇಲ ಅಂತ ಒಂದು ಪ್ರೋಗ್ರಾಮ್ ಸಿಕ್ತು. ನೀವು ಕೇಳ್ತಿದ್ದಿಲ್ಲ ಅನಿಸುತ್ತೆ. ಓಕೆ, ಇಲ್ಲ. ಅಯ್ಯೋ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಭಾಳ ಇಷ್ಟ ಅದು. ಪ್ರತಿ 1 ಅವರ್ಗೆ ಒಂದು ಸರಿ 45 ಸೆಕೆಂಡು, ಪ್ರತಿ 1 ಅವರ್ಗೆ 45 ಸೆಕೆಂಡು, 24x7, ಅದು 24 ಗಂಟೆ. ಪಂಚ್ ಪಟೇಲ ಅಂತ ಅವ್ರು 6 ತಿಂಗಳಿಗೆ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಎಷ್ಟು ಮಾಡಿದೆ ಹೇಳು, 5 ಇಯರ್ಸ್ ಮಾಡಿದೆ. ಪಂಚ್ ಪಟೇಲ ಅಂಬರೀಷ್ ಅಣ್ಣಂಗೆ ಭಾಳ ಇಷ್ಟ. ಸೌಂಡ್ ಕೊಡೋ ನಮ್ಮ ನಾಗರಾಜ್ ಕೋಟೆ ಚೆನ್ನಾಗಿ ಮಾತಾಡ್ತಾರೆ, ಸೌಂಡ್ ಕೊಡೋ. ಆ ಡ್ರೈವರ್ ಹೇಳೋರು, ಅಣ್ಣ ನಿಮ್ಮದು ಪಂಚ್ ಪಟೇಲ ಬರೋಂಗಿಲ್ಲ ಅಣ್ಣ, ಡ್ರೈವರ್ ನೀವು ಅಣ್ಣ ಸೌಂಡ್ ಕೊಡು ಅಂತಾರೆ. ಪುನೀತ್ ಅವ್ರು ಒಂದು ಸರಿ ಸಿಕ್ಕಿದಾಗ ನಾನೊಂದು ಬರೆದಿರೋ ಪುಸ್ತಕ ಕೊಟ್ಟೆ, ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ಪಂಚ್ ಪಟೇಲ ಕೇಳ್ತೀರಾ? ನೀವು ಅದು ಅಂತ ಶಾಕ್ ಆಗಿಬಿಟ್ರು ಪುನೀತ್ ರಾಜ್ಕುಮಾರ್. ಒಂದು ಸರಿ ಮನೆಗೆ ಬನ್ನಿ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಒಳ್ಳೊಳ್ಳೆ ವಿಷಯಗಳ ತಗೋತೀರಾ ಅಂದ್ರೆ ಅಷ್ಟು ಪಾಪ್ಯುಲರ್ ಅದು. 91.1ನಲ್ಲಿ ಬರ್ತಿತ್ತು ಪಂಚ್ ಪಟೇಲ ಅಂತ. ನಾನು ವಿನಾಯಕ್ ಜೋಶಿ ಶುರು ಮಾಡಿದ್ವಿ, ಆಮೇಲೆ ಇನ್ಯಾರು ಬಂದರು. ಹಿಂಗಾಗಿ ಆ ಚಾನಲ್ಗೂ ಒಂದು ಸರಿ ಧನ್ಯವಾದ ಹೇಳಬೇಕು. ನನಗೆ ಒಂದೊಂದು ಕಡೆ ಅಲ್ಲ, ಎಲ್ಲರೂ ಯಾರ್ಯಾರೋ ಯಾವ್ಯಾವ ಮೀಡಿಯಾದರೋ ಹೇಗೆ ಕರೆದು ಬೆಳೆಸ್ಬಿಟ್ಟಿದ್ದಾರಮ್ಮ. ಅದು ಅದೃಷ್ಟ. ಇನ್ನು ಅದು ಕಾಮಿಡಿ ಕಿಲಾಡಿಗಳ ಸ್ಟೋರಿ ನೀವು ಕೇಳಿದ್ದು.